ನೋಡಿ, ಇದು ಮೊನ್ನೆ ಮಾಡಿದ ಮೋದಕ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಇದಕ್ಕೋಸ್ಕರ ನಾನು ಬರೀ ಚಿರೋಟಿ ರವೆ ಒಂದನ್ನೇ ತಗೋತಾ ಇದ್ದೀನಿ. ನಾವು ಎಷ್ಟು ಮಾಡ್ತೀವೋ ಅಷ್ಟು ಚಿರೋಟಿ ರವೆ ಜರಡಿ ತಗೊಂಡು ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಬಿಸಿ ನೀರು ಕಾಯೋಕೆ ಇಟ್ಕೊಳ್ಳಿ. ಬಿಸಿ ನೀರು ಅದಕ್ಕೆ ಎಷ್ಟು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ. ಇದನ್ನ ಸ್ವಲ್ಪ ಬಿಸಿ ಇದೆ ಅಲ್ವಾ, ಸ್ಪೂನಲ್ಲಿ ಸ್ವಲ್ಪ ಕಲಿಸ್ಬಿಟ್ಟು ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ಹೊತ್ತು ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಕಮ್ಮಿನೇ ಇಡಿಸುತ್ತೆ ಬಿಸಿ ನೀರು, ಆದ್ದರಿಂದ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಅಷ್ಟೇ ನೀರೇ ಎಷ್ಟಾಗ್ತಾಯಿದೆ ನೋಡಿ. ನಾನು ಇನ್ನು ನೀರೇ ಇಡಿಸಲ್ಲ, ಅಷ್ಟು ಕರೆಕ್ಟಾಗಿದೆ. ಸ್ವಲ್ಪ ಹಾಕ್ಕೊಂಡು ನೋಡಿ, ಆಮೇಲೆ ಬೇಕಂದರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಕಲಸಿ ಒಂದು 10-20 ನಿಮಿಷ ಮುಚ್ಚಿಟ್ಬಿಡಿ. ಇವಾಗ ಅರ್ಧ ಒಳ್ಳು ಕಾಯಿ ತುರಿ ತಗೊಂಡಿದ್ದೀನಿ, ಅದರಷ್ಟೇ ಬೆಲ್ಲ, ಇನ್ನು ಸ್ವಲ್ಪ ಕಮ್ಮಿ ತಗೊಳ್ಳಿ ಬೆಲ್ಲ. ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಕೊಬ್ಬರಿ ಎಷ್ಟಿದ್ರೆ ಅಷ್ಟೇ ತಗೊಳ್ಳಿ. ಏಲಕ್ಕಿ ಒಂದು 3 ಅದು ಜಜ್ಜಿ ಹಾಕ್ಬಿಡ್ತಾಯಿದ್ದೀನಿ. ಇದೆಲ್ಲ ಒಂದು 3 ನಿಮಿಷ ಅಷ್ಟೇ. ತುಂಬ ಜಾಸ್ತಿ ಮಾಡಿದ್ರೆ ತೇವ ಎಲ್ದಿರ ಆಗಿಬಿಡುತ್ತೆ, ಆವಾಗ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಕಡುಬಿಗೆ ಮಾಡ್ಕೋತೀವಲ್ವ, ಆ ಥರ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು 10 ನಿಮಿಷ ಸೈಡ್ಗೆ ಇಟ್ಟಿದ್ದೆ ಕಾಯಿ ಫ್ರೈ ಮಾಡ್ಕೊಳ್ಳೋವರೆಗೂ. ಇವಾಗ ಇದು ಸಣ್ಣದಾಗಿ ಮಾಡ್ಕೊಳ್ಳಿ ಉಂಡೆ. ತುಂಬ ದೊಡ್ಡದು ಮಾಡಿದ್ರೆ ತುಂಬ ದೊಡ್ಡ ಮೋದಕ ಆಗಿಬಿಡುತ್ತೆ. ಸಣ್ಣಕ್ಕೆ ಮೀಡಿಯಮ್ ಆಗಿದ್ರೇ ಚೆನ್ನಾಗಿರೋದು ಅದು. ಎಲ್ಲ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಈ ಲಟ್ಟಣಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಸ್ಲ್ಯಾಬ್ ಮೇಲೇ ಉಜ್ಕೊಳ್ಳಿ, ಎಣ್ಣೆ ಹಚ್ಕೊಂಡು ಉಜ್ಕೊಳ್ಳಿ. ಈಸಿಯಾಗಿ ಆಗಿಬಿಡುತ್ತೆ, ಏನು ಕಷ್ಟ ಆಗೋಲ್ಲ ಇದು. ತುಂಬ ದಪ್ಪ ಹಾಕ್ಕೋಬೇಡಿ, ಹಾಗಂತ ತುಂಬ ತೆಳ್ಳೂ ಅಲ್ಲ. ಪೂರಿ ಮಾಡೋಕ್ಕಿಂತ ಇನ್ನೂ ತೆಳ್ಳಗಿರಬೇಕು. ಈ ಥರ ಹಾಕ್ಕೊಂಡು ನೋಡಿ, ನೆರಿಗೆ ಹಿಡಿತೀವಲ್ವ ಆ ಥರ ಸುತ್ತು ನೆರಿಗೆ ಹಿಡ್ಕೊಂಡು ಹೋಗಿ. ಅಕಸ್ಮಾತ್ ಒಂದೊಂದು ಕಡೆ ಮಿಸ್ ಆದರೂ ಪರವಾಗಿಲ್ಲ, ಮೇಲೆ ಸುತ್ತೀವಲ್ವ ಆವಾಗ ಈ ಥರ ಡಿಸೈನ್ ಬರುತ್ತೆ ನೋಡಿ. ಆಮೇಲೆ ಹಿಂಗೆ ಅಂದುಬಿಡಿ. ಅಲ್ಲಿ ತುಂಬ ದಪ್ಪ ಇಟ್ಕೋಬೇಡಿ, ಇಟ್ಟಿಟ್ಟೆ ಇದ್ಬಿಡುತ್ತೆ. ಅಲ್ಲಿ ತೆಳ್ಳಗೆ ಮಾಡ್ಕೊಳ್ಳಿ. ಜಾಸ್ತಿ ಅನಿಸಿದ್ರೆ ಸ್ವಲ್ಪ ತೆಗೆದುಬಿಟ್ಟು ಹಿಂಗೆ ಒಂದು ರೌಂಡ್ ತಿರುವ್ಕೊಳ್ಳಿ. ಈಸಿಯಾಗಿ ಮಾಡ್ಕೋಬೋದು ನೋಡಿ. ರವೆ ಅಲ್ವಾ, ಮೆತ್ಕೊಳ್ಳೋದು ಕೂಡ ಇಲ್ಲ. ಸ್ಲ್ಯಾಬ್ ಮೇಲೆ ಆದರೆ ಕೆಳಗೂ ಸಪೋರ್ಟ್ ಇರುತ್ತೆ, ಅದು ಬೇಗನೆ ಆಗುತ್ತೆ ನೋಡಿ. ಇದನ್ನೂ ಅಷ್ಟೇ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಎಲ್ಲ ಇಟ್ಕೊಳ್ಳೋದಷ್ಟೇ. ಮೋಮೋಸ್ ಅಂತೀವಲ್ವ, ಸೇಮ್ ಅದು ಇಷ್ಟೇ. ತರಕಾರಿ ಆಮೇಲೆ ಪನ್ನೀರು ಅದು ಎಲ್ಲ ಹಾಕ್ಬಿಟ್ಟು ಇದ್ರೊಳಗೆ ಇಡೋದು, ಈ ಸ್ವೀಟ್ ಬದಲು ಹಿಂಗೆ ಸುತ್ತೋದು, ಬೇಗಿಡೋದು. ಇದು ನೋಡಿ, ಕಡುಬು ಥರ ಮಾಡಿಬಿಟ್ಟು ಈಗ ಒಂದು ಸರ್ಕಲ್ ಹಾಕ್ಕೊಂಡ್ರೆ ಇದು ಒಂಥರ, ಇದೂ ಮೋಮೋಸು ಅನ್ಬೋದು, ಮೋದಕನೂ ಅನ್ಬೋದು. ಇದು ಒಂಥರ ಮಾಡ್ಕೊಳ್ಳೋದು ನೋಡಿ. ಇದು ಬಟ್ಲು ಥರ ಬರುತ್ತೆ, ಇದು ಚೆನ್ನಾಗಿರುತ್ತೆ. ಎಲ್ಲ ಈ ಥರ ಮಾಡ್ಕೊಂಬಿಟ್ಟು ಎಣ್ಣೆಯಲ್ಲಿ ತುಂಬ ಹೊಗೆ ಬರೋವರೆಗೂ ಕಾಯಿಸಬೇಡಿ. ಒಂದು 3/4 ಭಾಗ ಬೆಂದಾಗ ಹಾಕ್ಬಿಡಿ. ನಾವಿದು ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಫಸ್ಟು ಹಾಕೋವಾಗ ಹೈ ಫ್ಲೇಮ್ ಇರಲಿ, ಆಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ತಿರುವ್ಕೊಂಡು ಬಂಗಾರದ ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ಆ ಕಡೆ ಉಲ್ಟಾ ಮಾಡಿಕೊಂಡು ಮಾಡಿ. ಇದು ಮೇಲೆ ಸಣ್ಣಕ್ಕಿರುತ್ತಲ್ವ, ಹಿಂಗೆ ತಿರುಗಲ್ಲ. ನಾವು ಟ್ರೈ ಮಾಡಿ ತಿರುವಿ ಒಂದೇ ಕಲರ್ ಫ್ರೈ ಮಾಡಬೇಕು. ಇದು ನೋಡಿ, ಮತ್ತು ಕಡಲೆ ಮಾಡಿದ್ದೀನಿ, ಕಡಲೆ ಕಾಳಿಗೆ ಒಗ್ಗರಣೆ ಹಾಕಿದ್ದೀನಿ. ಇದು ತೋರಿಸ್ತೀನಿ. ಒಗ್ಗರಣೆ ಎಲ್ಲ ಗೊತ್ತಲ್ವಾ, ಎಣ್ಣೆ ಮೊಳಕೆ ಬರ್ಸಿದ್ದೀನಿ. ಇದು ಮೊಳಕೆದು ಇನ್ನೂ ಚೆನ್ನಾಗಿರುತ್ತೆ. ಮೊಳಕೆ ಬರ್ಸಿ ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ಸುಂಡಲ್. ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಒಂದು 4 ವಿಸಿಲ್ ಹಾಕ್ಸಿದ್ರೆ ಸಾಕು. ಮೊಳಕೆ ಬಂದಿರೋದ್ರಿಂದ ಬೇಗ ಫ್ರೈ ಆಗಿಬಿಡುತ್ತೆ ನೋಡಿ. ಒಗ್ಗರಣೆಗೆ ಸಾಸಿವೆ, ಇಂಗು, ಕಡಲೆಬೇಳೆ, ಹಸಿ ಖಾರ, ಕರಿಬೇವು, ಕೊತ್ತಂಬರಿ ಅಷ್ಟು ಹಾಕ್ಬಿಟ್ಟಿದ್ದೀನಿ. ಈ ಕಡಲೆಕಾಳು ಹಾಕಿ ತೇವ ಇರುತ್ತಲ್ವ, ಕಡಲೆಕಾಳು ಆ ತೇವ ಹೋಗೋವರೆಗೂ 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಉಪ್ಪು ಬೇಕಾದ್ರೆ ಹಾಕಿ, ಕಾಯಿ ತುರಿನೂ ಒಂದು ದೊಡ್ಡ ಹಿಡಿ ಹಾಕಿ ಕಲಸಿ, ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿದರೆ ಒಳ್ಳೆ ಘಮ ರುಚಿ. ಈ ಕಾಯಿ ತುರಿದು, ಇಂಗುದು ಎಲ್ಲ ಬರ್ತಾ ಇರುತ್ತೆ ಘಮ, ಅಷ್ಟು ಚೆನ್ನಾಗಿರುತ್ತೆ. ಈಸಿ ಮೆಥಡಲ್ಲಿ ತೋರಿಸಿದ್ದೀನಿ. ಮೋದಕನೂ ಮಾಡ್ಕೊಂಡು ನೋಡಿ. ಇಷ್ಟ ಆಯ್ತಾದರೆ ಲೈಕ್, ಶೇರ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್